ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಗಲೇ ಒಂದು 3 ಡೇಸಿಂದ ವ್ಲಾಗ್ಸ್ ಯಾವುದು ಅಪ್ಲೋಡ್ ಮಾಡಿಲ್ಲ. ಅಂದರೆ ವೀಡಿಯೋಗಳಿದೆ, ಎಡಿಟ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಹಾಗಾಗಿ ಅಮ್ಮನ ಮನೆಗೆ ಹೋಗ್ಬಿಟ್ಟಿದ್ದೆ. ಅದ್ರದ್ದು ವ್ಲಾಗ್ಸ್ ಎಲ್ಲ ನೆಕ್ಸ್ಟ್ ಬರುತ್ತೆ ನೋಡಿ. ತುಂಬ ಚೆನ್ನಾಗಿದೆ ಅದು. ನಿಮ್ಗೆಲ್ರಿಗೂ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡ್ಕೋಬೇಕು. ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಗೆ ಬಂದಿದ್ಲಲ್ಲ ಅಶ್ವಿನಿ ಅಂತ, ನನ್ನ ಸ್ಕೂಲ್ ಫ್ರೆಂಡು, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವಳು ಫೋನ್ ಮಾಡಿಬಿಟ್ಟು ಬರಲೇಬೇಕು ಅಂತ ಹೇಳಿದ್ಲು. ಹಾಗೆ ನಿಂಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ಲು. ಸೊ ಹೋಗಲೇಬೇಕಲ್ವ ಅಷ್ಟಂದಮೇಲೆ, ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ಇಲ್ಲಿ ಇಲ್ವಾಲದಲ್ಲಿ ಮನೆಗೇನಾದರೂ ತೊಗೊಂಡೋಗೋಣ ಮಕ್ಕಳಿಗೆ ಅಂತೇಳಿ ನಿಲ್ಲಿಸಿದ್ವಿ. ಡಾಲ್ಫಿನ್ಗೆ ಹೋಗಿ ತೊಗೊಳ್ಳೋಣ ಅಂತ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡೆ ಅಷ್ಟೇ, ಜಾಸ್ತಿ ಏನೂ ತೊಗೊಳ್ಳಿಲ್ಲ. ತಗೊಂಡು ಹೋಗ್ತಾ ಇದ್ವಿ. ವೆಯ್ಟ್ ಮಾಡ್ತಾ ಇದ್ಲು. ನಾವು ಬರ್ತೀವಿ ಅಂತ ಗೊತ್ತಾದಮೇಲೆ ವೆಯ್ಟ್ ಮಾಡ್ತಾ ಇದ್ಲು. ಖುಷಿ ಆಯಿತು ಅವ್ರ ಮನೆಗೆ ಹೋಗಿ. ಅಂದರೆ ಫ್ರೆಂಡ್ಸಲ್ಲಿ ಯಾರೂ ಹೋಗಿರ್ಲಿಲ್ವಂತ ಇಲ್ಲಿ ತನಕ, ನಾನೇ ಹೋಗಿದ್ದು. ಖುಷಿ ಆಯಿತು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಪಪ್ಪಿಗಳು, ಅವ್ರ ಮನೆಯದು ನಾಯಿ ಮರಿ ಹಾಕಿತ್ತು. ತುಂಬ ಕ್ಯೂಟಾಗಿದ್ವು, ಸಖತ್ತಾಗಿದ್ದು ಮರಿಗಳು. ಎಲ್ಲರೂ ಇದ್ದರು ಮನೆಯಲ್ಲಿ. ಹಿಂಗೆಲ್ಲ ಮಾಡ್ಕೊಂಡಿರೋದ ನೀನು? ಆಟ ಸಾಮಾನು, ಅಡ್ಗೆ ಏನೋ ಮಾಡೋಳು ಇಲ್ಲಿ. ಏನೇ ಅದು ಅಡ್ಗೆ? ಆಲೋವೆರೆಲ್ಲ ಹಾಕೊಂಡು. ನಾವು ಅವ್ರ ಮನೆಗೆ ಹೋಗೋಷ್ರೊಳಗಡೆ ಆವಾಗಲೇ ಸಾಯಂಕಾಲ ಆಗಿತ್ತು. ಸೊ ಊಟಕ್ಕೆ ರೆಡಿ ಮಾಡ್ತಾಯಿದ್ಲು. ಚಿಕನ್ ತರಿಸಿ ಚಿಕನ್ ಬಿರಿಯಾನಿ, ಹಾಗೆ ಫಿಶಲ್ಲಿ ಕಬಾಬ್ ಮಾಡ್ತಾಯಿದ್ಲು. ಫಿಶ್ ಚೆನ್ನಾಗಿ ಮಾಡಿದ್ಲು. ಫಿಶ್ ಅಂತೂ ಸೂಪರಾಗಿತ್ತು. ಕ್ಯೂಟೀಸ್, 3 ಕ್ಯೂಟೀಸು, 3 ನಾಯಿ ಮರಿಗಳು ಸಖತ್ತಾಗವೆ. 3 ನಾಯಿ ಮರಿನೂ ಚೆನ್ನಾಗವೆ. 3 ಅಲ್ಲೇ ಇಲ್ವಾ? ಅದು ಕ್ಯೂಟೀಸು, ಇವೆಲ್ಲ ಬ್ಯೂಟೀಸು. ನಮ್ಮ ಅಶ್ವಿನಿ ಮಗಳಿರ್ಬೋದು ಮತ್ತು ಅವಳ ತಂಗಿ ಇರ್ಬೋದು, ಯಾರೂ ಕೂಡ ನಾನು ಹೊಸಬ್ರು ಅನ್ನೋ ಥರ ಏನು ಇದು ಮಾಡಲಿಲ್ಲ. ತುಂಬಾ ಫ್ರೆಂಡ್ಲಿ ಆಗಿದ್ದರು. ಹಾಗೆ ನನಗೂ ಕೂಡ, ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ದು. ನನಗೇನು ಇದೇ ಫಸ್ಟ್ ಟೈಮ್ ಬಂದಿದ್ದೀನಿ ಅಂತ ಏನು ಅನ್ನಿಸ್ತಿಲ್ಲ, ಆರಾಮಾಗಿದ್ದೆ. ಆಮೇಲೆ ಊಟ ಎಲ್ಲ ಮಾಡಿದ್ವಿ, ಟೆರೆಸ್ ಮೇಲೆ ಊಟ ಮಾಡಿದ್ವಿ. ಫಿಶ್ಶು ಚಿಕನ್ ಬಿರಿಯಾನಿ ಮಾಡಿದ್ಲು, ತುಂಬ ಚೆನ್ನಾಗಿತ್ತು. ಆದರೆ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ ನನಗೆ, ಮಳೆ ಬರೋ ಥರ ಇತ್ತಲ್ವ. ಸೊ ಬೇಗ ಹೊರಡಬೇಕು ಅನ್ನೋ ಇದರಲ್ಲಿ ನಾವು ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ, ಊಟ ಮಾಡಿದ್ವಿ. ಇವಾಗ ಹೊರಡಬೇಕು, ಅದಕ್ಕೆ ಕುಂಕುಮ ಕೊಡ್ತಾಯಿದ್ಲು. ಅಶ್ವಿನಿ ಅವ್ರ ಹಸ್ಬೆಂಡ್ ಕೂಡ ಉಳ್ಕೊಳ್ಳಿ ಅಂತಲೇ ಹೇಳಿದ್ರು. ಅಶ್ವಿನಿನೂ ಉಳ್ಕೊಳ್ಳಿ, ಇವತ್ತು ಮಳೆ ಬರೋ ಥರ ಇದೆ, ನಾಳೆ ಹೋಗಿವ್ರಿ ಅಂತ ಹೇಳಿದ್ರು. ಆದರೆ ನನ್ನ ಹಸ್ಬೆಂಡ್ಗೆ ಬೆಳಗ್ಗೆನೇ ಡ್ಯೂಟಿ ಇತ್ತು. ಹಾಗೆ ನಾಳೆ ಗುರುವಾರ ಇರೋದ್ರಿಂದ ನನಗೆ ಮನೆಯಲ್ಲಿ ಕೆಲಸ ಇರುತ್ತೆ, ಇಲ್ಲ ಹೊರಟ್ಬಿಡ್ತೀವಿ, ಕಾರಲ್ಲಿ ಹೋಗೋದಲ್ವ, ಹೋಗ್ತೀವಿ ಅಂತ ಹೇಳಿದ್ವಿ. ಆವಾಗ ಕುಂಕುಮ ಕೊಡ್ತಾಯಿದ್ಲು. ಅವಳು ನನಗೆ ಅಂತ ಸ್ಯಾರಿ ಕೂಡ ತಂದುಬಿಟ್ಟಿದ್ಲು. ಖುಷಿ ಆಯಿತು. ನಾನು ಹೇಳಿದೆ ಏನಕ್ಕೆ ಸ್ಯಾರಿ ಎಲ್ಲ ತರಕ್ಕೆ ಅಂತ ಹೇಳಿದ್ದಕ್ಕೆ, ಅದಕ್ಕೆ ಮ್ಯಾಚಿಂಗ್ ಬೇರೆ ಬ್ಲೌಸ್, ಅದು ಮ್ಯಾಚಿಂಗ್ ಇದು ಬಳೆಗಳು ಕೂಡ ತಂದಿದ್ಲು. ಅದಕ್ಕೆ ಫಸ್ಟ್ ಟೈಮ್ ಬಂದಿದ್ಯಾ, ಎಷ್ಟೋ ವರ್ಷ ಆದಮೇಲೆ ಮೀಟ್ ಮಾಡ್ತಿದ್ದೀವಿ, ಇನ್ನೇನು ಹಂಗೆ ಕಳ್ಸೋಕ್ಕಾಗತ್ತಾ ನಿನಗೆ ಅಂತ ಹೇಳಿದ್ಲು. ಪ್ರೀತಿಯಿಂದ ಕೊಡ್ತಿದ್ದಾಳೆ, ಬೇಡ ಅನ್ನಬಾರ್ದಲ್ವ. ಹಾಗಾಗಿ ತೊಗೊಂಡು ಇವಾಗ ಹೊರಡ್ತಾ ಇದ್ವಿ. ಹಾಗೆ ಒಂದು ಫೋಟೋಸ್ ಎಲ್ಲ ನಾವು ಅಪರೂಪಕ್ಕೆ ಸೇರಿರೋದಲ್ವಂತ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಚಿಕ್ಕದಾಗಿ. ಆಮೇಲೆ ಹೊರಡ್ತಾ ಇದ್ವಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಅಶ್ವಿನಿ ನನಗೆ ಸರ್ಪ್ರೈಸ್ ಅಂತ ಹೇಳಿ ನೋಡಿ, ಇದೇ ದೊಡ್ಡ ಸರ್ಪ್ರೈಸ್ ನನಗೆ. ನಿಜ ಸಖತ್ ಖುಷಿಯಾಗೋಯಿತು. ನನ್ನ ಮಗ ನಾಯಿ ಮರಿ ಬೇಕು ಅಂತ ತುಂಬ ಇದು ಮಾಡ್ತಿದ್ನಲ್ವ, ಅದಕ್ಕೋಸ್ಕರ ಅವನಿಗೆ ಅಂತ ಒಂದು ನೆಕ್ಸ್ಟ್ ಮಂತ್ ಬರ್ತಡೇ ಇದೆಯಲ್ಲ, ಅದಕ್ಕೋಸ್ಕರ ಅವಳು ನನ್ನ ಕಡೆಯಿಂದ ನಿಮಗೆ ಬರ್ತಡೇ ಗಿಫ್ಟ್ ಅಂತ ಹೇಳಿ ಕೊಟ್ಟಳು. ಅವನಂತೂ ಫುಲ್ ಹ್ಯಾಪಿ ಆಗಿಬಿಟ್ಟ. ಅದನ್ನೇ ಹೇಳ್ಕೊಂಡು ಬಂದ, ಉದ್ದಕ್ಕೂ ಬರಬೇಕಾದ್ರೆ ದಾರಿ ಉದ್ದಕ್ಕೂ ಅದೇ ಹೇಳ್ತಿದ್ದ, ನನಗೆ ಅತ್ತೆ ತುಂಬ ಇಷ್ಟ ಆದರು ನನಗೆ ಅಂತೆಲ್ಲ ಹೇಳಿ. ಖುಷಿ ಆಯಿತು. ಪಪ್ಪಿ ಕೊಟ್ಟಿದ್ದು ತಗೊಂಡು ಮನೆಗೆ ಬಂದ್ವಿ. ಮಳೆ ಸಿಕ್ಕಾಬಟ್ಟೆ ಮಳೆ ಬಂದುಬಿಡ್ತು. ಮನೆಗೆ ಬಂದು ಆಗಲೇ ಒಂದು 10 ಗಂಟೆ ಆಗಿತ್ತು. ಪಪ್ಪಿಗೆ ಊಟಕ್ಕೆ ಮಜ್ಜಿಗೆಯನ್ನು ಕೊಡೋದಕ್ಕೆ ಹೇಳಿದ್ಲು, ಮಜ್ಜಿಗೆಯನ್ನು ಕೊಡಿ ಅಂತ ಹೇಳಿ. ಆಗ ಅನ್ನನ ಮೆತ್ತಗೆ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕಿ ಕಲಿಸ್ಬಿಟ್ಟು ಇಟ್ಟಿದ್ದೆ, ತಿಂತಾಯಿತ್ತು. ಆಮೇಲೆ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ, ಲೇಟಾಗಿಬಿಟ್ಟಿತ್ತು. ಆವಾಗಲೇ ನಾವು ಮನೆಗೆ ಬರೋ ಅಷ್ಟರೊಳಗಡೆ ಒಂದು 9:30 ಆಗೋಗಿತ್ತು. ಇನ್ನು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ವಲ್ವ, ಅದಾದಮೇಲೆ ಮಲಗಿಬಿಟ್ವಿ. ಮಳೆ ಗುಡುಗು ಸಿಡ್ಲೆಲ್ಲ ಇತ್ತು, ಅದಕ್ಕೋಸ್ಕರ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಅಂದರೆ ಗುರುವಾರ ಬೆಳಗ್ಗೆ. ಆವಾಗಲೇ ಒಂದು 7:30 ಆಗಿತ್ತು ಟೈಮು. ಆವಾಗ ನಾನು ಆಲ್ರೆಡಿ ಸ್ನಾನ ಮಾಡ್ಕೊಂಡು ಬಂದು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ಆಮೇಲೆ ದೇವ್ರ ಮನೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆಗಲೇ 1 ವೀಕಿಂದ ಪೂಜೆ ಮಾಡಿರಲಿಲ್ಲ, ಅಂದರೆ ಊರಿಗೆಲ್ಲ ಹೋಗ್ಬಿಟ್ಟಿದ್ವಲ್ವ, ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಸುಮ್ಮನೆ ಹೂ ಬದಲಾಯಿಸಿ ದೀಪ ಹಚ್ತಾಯಿದ್ದೆ ಅಷ್ಟೇ. 1 ವೀಕ್ ಮೇಲಾಗೋಗಿತ್ತು ದೇವ್ರ ಸಾಮಾನೆಲ್ಲ ತೊಳೆದು. ಇವತ್ತು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಯಾರೂ ಎದ್ದಿರಲಿಲ್ಲ. ಪ್ರೀತು ಕೂಡ ನಮ್ಮ ಜೊತೆನೇ ಬಂದಿದ್ದ. ಪ್ರೀತು, ಹಸ್ಬೆಂಡು, ಮಕ್ಕಳು ಎಲ್ಲರೂ ಮಲ್ಕೊಂಡಿದ್ರು. ನಾನು ನನ್ನ ಪಾಡಿಗೆ ಕೆಲಸ ಮಾಡ್ತಾಯಿದ್ದೆ.
ಫಸ್ಟಿಗೆ ಬಾಗಿಲೆಲ್ಲ ತೊಳೆದು ಮಾಮೂಲಿ ಬಾಗಿಲಿಗೆಲ್ಲ ಕುಂಕುಮ ಹಾಕಿ ರಂಗೋಲಿ ಹಾಕ್ತಾಯಿದ್ದೆ. ಆಮೇಲೆ ಒಳಗಡೆ ಕೆಲಸ ಮಾಡ್ಕೊಳ್ಳೋಣ, ದೇವ್ರ ಸಾಮಾನೆಲ್ಲ ತೊಳಿಬೇಕಿತ್ತು, ಅದೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅದು ಪಪ್ಪಿ ಕೂಡ ಇನ್ನೂ ಮಲಗಿತ್ತು. ಇವಾಗ ಒಂಥರ ಹೊಸ ಮೆಂಬರ್ ಥರ ಆಗಿಬಿಟ್ಟಿದೆ ನನಗೆ. ಅದು ಒಂಥರ ಚಿಕ್ಕ ಮಗನ ಥರ, ನನಗೂ ತುಂಬ ಇಷ್ಟ ಆಯಿತು. ಬೆಳಗ್ಗೆ ಎದ್ದಾಗಿಂದ ನನ್ನ ಹತ್ರನೇ ಓಡಾಡ್ತಿದೆ. ಬಬ್ಲು ನಡಿ ನಡಿ, ಒಳಗಡೆ ಹೋಗ್ಬೇಕು, ಹೊರಗಡೆ ಹೋಗ್ಬಾರ್ದು, ಹಿಡ್ಕೊಂಡು ಹೋಗ್ಬಿಡ್ತಾರೆ ನಿನ್ನ. ಆಮೇಲೆ ರಂಗೋಲಿ ಎಲ್ಲ ಹಾಳು ಮಾಡ್ಬೇಕೀಗ ಅವನು. ಇಲ್ಲಿ ಬಂದು ಅಲ್ವಾ ಬಬ್ಲು, ರಂಗೋಲಿ ಎಲ್ಲ ಹಾಳು ಮಾಡ್ಬೇಕು ನೀನು. ಇದ್ರೆ ಇಲ್ಲಿ ಮಲ್ಕೊಳ್ದೆ ಬಿಟ್ಬಿಟ್ಟು ಎಲ್ಲ ಕಡೆ ಓಡಾಡ್ತಾನೆ. ಇಲ್ಲಿ ನಾನು ಎಲ್ಲೋದ್ರೂ ನನ್ನ ಕಾಲು ಕಚ್ಚೋದು, ಕಾಲಿಂದೆ ಬರೋದು, ನಾನು ಹಿಂದೆ ಬರೋದು, ಕಾಲು ಕಚ್ಚೋದು, ಕಾಲು ನೆಚ್ಚೋದು ಮಾಡೋದು. ದೇವ್ರ ಸಾಮಾನೆಲ್ಲ ತೊಳೆದಿಟ್ಟು ಬಾಗಿಲಿಗೆಲ್ಲ ರೆಡಿ ಮಾಡಿದ್ದೆಲ್ಲ ಆದಮೇಲೆ ಹೂವನೇ ಇರಲಿಲ್ಲ ಮನೇಲಿ, ಬಾಳೆಹಣ್ಣು ಹೂವು ಏನೂ ಇರಲಿಲ್ಲ. ಅದಕ್ಕೆ ಹಸ್ಬೆಂಡ್ಗೆ ಹೋಗಿ ತೊಗೊಂಡು ಬನ್ನಿ ಅಂದೆ. ಅವರು ಸ್ವಲ್ಪ ಬ್ಯುಸಿ ಇದ್ದರು. ಹಾಗಾಗಿ ಪ್ರೀತು ಮತ್ತು ನಾನು ಬಂದು ಪೂಜೆಗೆ ಏನೇನು ಬೇಕು, ಬಾಳೆಹಣ್ಣು, ಹಾಲು, ಏನೇನು ಬೇಕು, ಹೂವು ಎಲ್ಲ ತೊಗೊಂಡು ಬಂದು ಆಮೇಲೆ ರೆಡಿ ಮಾಡಿ ಪೂಜೆ ಕೂಡ ಮುಗಿಸ್ದೆ ನಾನು. ನೋಡಿ, ಗುರುವಾರದ ಪೂಜೆ ಈ ಥರ ಮಾಡಿದ್ದೆ, ಸಿಂಪಲ್ಲಾಗಿ ಮಾಡಿದೆ. ಹೂವು ಜಾಸ್ತಿ ಸಿಗಲಿಲ್ಲ ನನಗೆ, ಎಲ್ಲ ಮಳೆ ಬಂದು ಎಲ್ಲ ಹಾಳಾಗ್ಬಿಟ್ಟಿದೆ ಅಂತ ಹೇಳಿದ್ರು. ಹಾಗೆ ಹೊಸ್ಲು ಕೂಡ ಮಾಮೂಲಿ ರಂಗೋಲಿ ಯಾವಾಗಲೇ ಹಾಕಿದ್ನಲ್ವ, ಹೊಸ್ಲು ಕೂಡ ಪೂಜೆ ಮಾಡಿದ್ದಾಯಿತು. ತುಳಸಿ ಕಟ್ಟೆಗೆ ರಂಗೋಲಿ ಹಾಕೋಕ್ಕೆ ಜಾಗ ಇಲ್ಲದೆ ಇರೋ ಕಾರಣ ರಂಗೋಲಿ ಹಾಕೋಕ್ಕಾಗಲ್ಲ. ತಿಂಡಿಗೆ ಬೇಗ ಆಗುತ್ತೆ ಅಂತೇಳಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಆಮೇಲೆ ಪ್ರೀತು ಕೇಳ್ತಾನೆ, ಅವ್ನಿಗೇನು ತಿಂಡಿ ಬೇಕು ಅಂತ ಅವನೇ ಕೇಳ್ತಾನೆ. ಹಾಗಾಗಿ ಮತ್ತು ಬಬ್ಲುಗೆ ಊಟ ಹಾಕಿದ್ದೀನಿ, ಮಾಮೂಲಿ ಮಜ್ಜಿಗೆಯನ್ನು ಕಲಸಾಕ್ದೆ. ನನ್ನ ನಾಯಿ ಮರಿಗೆ ಏನು ಹೆಸರಿಡೋದು ಅಂದಿದ್ದಕ್ಕೆ ನನ್ನ ಮಗ ಆಲ್ರೆಡಿ ಎಷ್ಟು ಹೆಸ್ರುಗಳನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಫೈನಲಾಗಿ ಬಬ್ಲು ಅಂತ ಇಟ್ವಿ. ಆಮೇಲೆ ಜೊತೆಗೆ ಸ್ವಲ್ಪ ದೇವ್ರದ್ದು ಕಳ್ಸಕ್ಕಿಟ್ಟಿದ್ದು ಅಕ್ಕಿ ಇತ್ತು ಅಂತೇಳಿ ಅದನ್ನು ಸ್ವೀಟ್ ಪೊಂಗಲ್ ಮಾಡಿದೆ. ಬಾತ್ ಜೊತೆಗೆ ಸ್ವೀಟ್ ಪೊಂಗಲ್ಲು ಚೆನ್ನಾಗಿತ್ತು. ಎಲ್ಲರೂ ಈಗ ತಿಂಡಿ ತಿಂತಾಯಿದ್ದೀವಿ. ನಮ್ಮ ಪ್ರೀತು ಊರಿಗೋಯ್ತವನು ಇವತ್ತು. ಎಮರ್ಜೆನ್ಸಿ ಕಾಲ್ ಬಂತು ಅವನಿಗೆ, ಅದಕ್ಕೆ ಊರಿಗೋಯ್ತವನೆ. ಅದಕ್ಕೆ ರೆಡಿ ಆಗಿಬಿಟ್ಟವನೆ, ಫುಲ್ಲು ಟಿಪ್ ಟಾಪಾಗಿ ರೆಡಿ ಆಗಿಬಿಟ್ಟು ಊಟ ಮಾಡ್ತಾವೆ, ತಿಂಡಿ ತಿಂತವನೆ. ತಿಂಡಿ ತಿಂದ್ಬಿಟ್ಟು ಊರಿಗೆ ಹೋಗ್ತಾನೆ. ಇವರು ಸಮ್ಮರ್ ಕ್ಯಾಂಪಿಗೆ ಹೋಗಿಲ್ಲ ಇವತ್ತು. ಒಂದು ರೀಸನ್ನು ನಾಯಿ ಮರಿ ತಂದಿರೋದು, ಇನ್ನೊಂದು ರೀಸನ್ನು ಸ್ವಲ್ಪ ಜ್ವರ ಬಂದುಬಿಟ್ಟಿದೆ ಅವನಿಗೆ. ಅದಕ್ಕೆ ತಿಂಡಿ ತಿನ್ನು ಬೇಗ ಬೇಗ. ಇವರು ಸಾಹೇಬರು ಮೇಯ್ದ್ಬಿಟ್ಟು ಹೊಟ್ಟೆ ತುಂಬವ ಈಗ ಬಂದು ಇಲ್ಲಿ ಮನ್ಗವ್ರೆ. ಬಬ್ಲುಗೆ ಅಂತ ಹೇಳಿ ನನ್ನ ಮಗ ನಂದು ವೇಲಿತ್ತಲ್ಲ, ಮೊನ್ನೆ ಅವ್ರ ಮನೆಗೆ ಅಶ್ವಿನಿಯವ್ರ ಮನೆಗೆ ಹೋಗ್ಬೇಕಾದ್ರೆ ಡ್ರೆಸ್ ಹಾಕೊಂಡು ಹೋಗಿದ್ನಲ್ಲ, ಅದ್ರದ್ದೇ ದುಪ್ಪಟ ತಗೊಂಡು ಅದನ್ನೇ ಅವನು ತೊಗೊಂಬರ್ಬೇಕಾದ್ರೆ ಅವ್ರ ಮನೆಯಿಂದ ತರಬೇಕಾದ್ರೆ, ಅಮ್ಮ ಬಟ್ಟೆ ಬೇಕಮ್ಮ, ಅದಕ್ಕೆ ಮೆತ್ತಗೆ ಜಾಗ ಮಾಡಬೇಕು ಅಂತ ನನ್ನ ದುಪ್ಪಟನೇ ಕಿತ್ಕೊಂಡು ಮಡಿಕೊಂಡಿದ್ದ ಅದಕ್ಕೆ ಹಾಕೊಳ್ಳೋದಕ್ಕೆ ಅಂತ. ಅದನ್ನೇ ಮಾಡಿ ಅದೊಂದು ಬುಟ್ಟಿ ಥರ ಮಾಡಿ ಚೆನ್ನಾಗಿ ರೆಡಿ ಮಾಡಿದ್ದಾನೆ. ಆದರೆ ಬಬ್ಲು ಏನು ಮಾಡುತ್ತೆ ಅಂದರೆ ಆ ಬುಟ್ಟಿ ಒಳಗಡೆ ಮಲಗೋದೇ ಇಲ್ಲ. ಅದು ಓಡಾಡ್ಕೊಂಡು ಅದಕ್ಕೆ ಎಲ್ಲಿ ಇಷ್ಟ ಬರುತ್ತೆ ಅಲ್ಲಿ ಮಲ್ಕೊಳ್ಳುತ್ತೆ. ಸೋಫಾ ಕೆಳಗಡೆ ಹೋಗುತ್ತೆ. ಕೆಲವು ಟೈಮು ಈಗ ಇನ್ನೊಂದು ಪಕ್ಕದ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಹಾಸಿಗೆ ನೆಲದಲ್ಲೇ ಹಾಕಿದ್ದೀವಿ, ಕೆಳಗಡೆನೇ ಹಾಕಿದ್ದೀವಿ, ಅಲ್ಲೋಗಿ ಮಲ್ಕೊಳ್ಳುತ್ತೆ. ಆ ಥರ ಪರವಾಗಿಲ್ಲ, ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ಒಂದೇ ದಿನಕ್ಕೆ ಚೆನ್ನಾಗಿ ಅಡ್ಜಸ್ಟ್ ಆಗೋಯ್ತು ನಮ್ಮ ಮನೆಗೆ. ನಮಗೂ ಅಷ್ಟೇ ಮಾತ್ರ ತುಂಬ ಖುಷಿಯಾಗೋಯ್ತು. ನಾನು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ವಾಶ್ ಮಾಡಿರಲಿಲ್ಲ, ಅದೆಲ್ಲ ವಾಶ್ ಮಾಡಿ ಒಣಗಕ್ಕೆ ಹಾಕಿದ್ದೆ. ಈಗ ಮತ್ತೆ ಒಣಗಿರೋ ಬಟ್ಟೆನೇ ಎತ್ಕೊತಾ ಇದ್ದೀನಿ. ತುಂಬ ಬಿಸಿಲಿರೋದ್ರಿಂದ ಒಂದು ಹಾಫ್ ಆನ್ ಅವರ್ಗೆಲ್ಲ ಒಣ್ಕೊಬಿಡುತ್ತೆ ಬಟ್ಟೆ. ಯಾಕಂದರೆ ವಾಷಿಂಗ್ ಮಿಷಿನಲ್ಲೇ 80% ಅಷ್ಟು ಡ್ರೈ ಆಗಿ ಬರುತ್ತೆ ನಮ್ಮದು ಬಟ್ಟೆಗಳು. ಜಸ್ಟ್ ಒಂದು ಅರ್ಧ ಗಂಟೆ ಬಿಸಿಲಿಗೆ ಹಾಕಿದ್ರೆ ಸಾಕು, ಬೇಗ ಒಣ್ಕೊಳ್ಳುತ್ತೆ. ಅದಾದಮೇಲೆ ಮತ್ತೆ ಇನ್ನೊಂದು ಟ್ರಿಪ್ಪು ಬಟ್ಟೆ ವಾಶ್ ಮಾಡಿದ್ದೆ ನಾನು, ಅದನ್ನು ಕೂಡ ಒಣಗಾಕಬೇಕಾಗಿತ್ತು. ಅದಕ್ಕೆ ಈ ಬಟ್ಟೆನೆಲ್ಲ ಎತ್ಕೊಂಡು ಇನ್ನೊಂದು ಟ್ರಿಪ್ ಒಣಗಾಕೋಣ ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಪ್ರೀತು ಊರಿಗೆ ಹೋದ, ಅಂದರೆ ಅವನಿಗೆ ಈಗ ಹಾಸ್ಟ್ಲಿಗೆ ಸೇರ್ಸೋದಕ್ಕೆ ಅಂತೇಳಿ ನೋಡ್ತಿದ್ದಾರೆ. ಅದಕ್ಕೆ ಮೂಡುಬಿದ್ರೆಗೆ ಕರ್ಕೊಂಡು ಹೋಗ್ಬೇಕಿತ್ತು ಅವನನ್ನು. ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಬರೆಸಿ ಅದೇನಾದರೂ ಪಾಸ್ ಆದರೆ ಅಲ್ಲೇ ಅಡ್ಮಿಷನ್ ಮಾಡಿಸೋದಕ್ಕೆ ಅಂತ ಹೇಳಿ. ಅದಕ್ಕೆ ಅಪ್ಪಾಜಿ ಕರ್ಕೊಂಡು ಹೋಗ್ಬೇಕಿತ್ತಲ್ಲ, ಲಾಸ್ಟ್ ಡೇಟ್ ಹತ್ರ ಬಂದುಬಿಟ್ಟಿದೆ ಅಂತ. ಅದಕ್ಕೆ ಅವನನ್ನು ಇಲ್ಲಿಂದ ಕಳಿಸ್ಕೊಡಿ ಅಂತ ಹೇಳಿದ್ರು. ಅವನು ತಿಂಡಿ ಎಲ್ಲ ತಿಂದ್ಬಿಟ್ಟು ಮತ್ತೆ ಮಧ್ಯಾಹ್ನ ತನಕ ಒಂದು 12 ಗಂಟೆ ತನಕ ಇದ್ದು ನನ್ನ ಹಸ್ಬೆಂಡ್ ಆಮೇಲೆ ಕರ್ಕೊಂಡು ಹೋಗಿ ಬಸ್ ಹತ್ತಿಸಿದ್ರು. ಅವನು ಹೋದ. ಪ್ರೀತು ಹೋಗಿದ್ದು ಕೂಡ ಬೇಜಾರಾಯಿತು. 1 ವೀಕಿಂದ ಜೊತೆಲೇ ಇದ್ದ. ಅದಕ್ಕೆ ಬೇಜಾರಾಗಿ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಮನೆ ಕೆಲಸ ಇತ್ತು, ಬಟ್ಟೆ ವಾಶ್ ಮಾಡೋದು, ಒಣಗಾಕೋದು, ಮಡ್ಚಿಡೋದು, ಇದೇ ಕೆಲಸ ಇತ್ತು. ಅದಕ್ಕೆ ಇವಾಗ ಮತ್ತೆ ಬಟ್ಟೆ ಎಲ್ಲನೂ ಎತ್ತಿಟ್ಬಿಟ್ಟು ಮತ್ತೆ ಒಣಗಾಕ್ತೀನಿ. ನನ್ನ ಮಗ ಕೂಡ ಬಂದಿದ್ದ, ಅವನಿಗೆ ಜ್ವರ ಬಂದುಬಿಟ್ಟಿದೆ. ಲೈಟಾಗಿತ್ತು ಫೀವರು, ಆಮೇಲೆ ಜಾಸ್ತಿ ಆಯಿತು. ಅವ್ನು ಯಾವ ಥರ ಅಂದರೆ ನಮ್ಮ ಪಾಪು ಜ್ವರ ಬಂದಾಗ ಸ್ವಲ್ಪ ಮಂಕಾಗಿಬಿಡ್ತಾನೆ. ಸಿರಪೆಲ್ಲ ಹಾಕಿ ಸ್ವಲ್ಪ ಹುಷಾರಾಯಿತು ಅಂದರೆ ಸಾಕು,
ಮತ್ತೆ ಶುರು ಹಚ್ಕೋತಾನೆ ಅವನು ಆಟ ಆಡೋದಕ್ಕೆ, ನೆಗ್ದಾಡೋದು, ಕುಣಿದಾಡೋದು ಈ ಥರ ಮಾಡ್ತಾನೆ. ಅದು ಬಾಡಿ ಎಲ್ಲ ಸ್ಟ್ರೈನ್ ಆದಂಗೆ ಆಗುತ್ತೆ. ಮತ್ತೆ ಅವನಿಗೆ ಹುಷಾರು ತಪ್ಪುತ್ತೆ, ಜ್ವರ ಬರುತ್ತೆ, ಹೀಗೆ ಆಗುತ್ತೆ. ನಿನ್ನೆಯಿಂದನೂ ಸ್ವಲ್ಪ ಸುಮಾರಾಗಿದ್ದ, ಮತ್ತು ಇವತ್ತು ಕಡಿಮೆ ಆಗಿತ್ತು, ಮತ್ತೆ ಜ್ವರ ಬಂದಿತ್ತು. ಇಲ್ಲಿ ಟೆರ್ರಸ್ ಮೇಲೆ ಬರಬೇಡ ಕಣಪ್ಪ, ಬಿಸಿಲಿದೆ ತುಂಬ, ನೀನು ಕೆಳಗಡೆ ಇರು, ನಾನು ಒಣಗಾಕ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೀನಿ. ಎಷ್ಟು ಹೇಳಿದ್ರು ಕೇಳದೆ ಟೆರ್ರಸ್ ಮೇಲೆ ಬಂದಿದ್ದ. ಅಲ್ಲಿ ನೋಡಿದ್ರೆ ಜ್ವರ ಕೆಳಗಡೆ ಕರ್ಕೊಂಡು ಹೋಗಿ ನೋಡೋ ಅಷ್ಟರೊಳಗಡೆ ಜ್ವರ ಜಾಸ್ತಿ ಆಗೋಯ್ತು ಅವನಿಗೆ. ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತೇಳಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ. ಇಲ್ಲಿ ನಮ್ಮ ಬಬ್ಲು ಇವಾಗ ಏನು ಮಾಡಿದೆ ಅಂತಂದರೆ, ನಾಯಿ ಒಂದು ಗೊಂಬೆ ಇದೆ ನನ್ನ ಮಗಳದು, ಆ ಗೊಂಬೆನ ಕಚ್ಕೊಂಡು ಆಟ ಆಡ್ತಾಯಿತ್ತು. ಅದಕ್ಕೆ ಒಳ್ಳೆ ಆಟ ಆಡೋಕ್ಕೆ ಒಳ್ಳೆ ಚೆನ್ನಾಗಿ ಸಿಕ್ಬಿಟ್ಟಿದೆ ಅದಕ್ಕೆ. ಅದು ಅಲ್ಲದೆ ಅಶ್ವಿನಿ ವಿಡಿಯೋ ಕಾಲ್ ಮಾಡಿದ್ಲು, ಚೆನ್ನಾಗಿ ಅಡ್ಜಸ್ಟ್ ಆಗಿದೆಯಾ, ಹೆಂಗಿದೆ ಏನು ಅಂತ ಕೇಳೋಕ್ಕೆ. ಆಗ ವಿಡಿಯೋ ಕಾಲ್ ಮಾಡ್ಕೊಂಡಿದ್ದದು. ಇವಾಗ ನೈಟ್ ಊಟಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಿಲ್ಲ ನನ್ನ ಮಗನ್ನ, ಯಾಕಂದರೆ ಜ್ವರ ಸ್ವಲ್ಪ ಕಡಿಮೆ ಆಯಿತು. ಡಾಕ್ಟರ್ ಬೇಡ ಇವತ್ತು ಒಂದಿನ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಹಾಸ್ಪಿಟ್ಲಿಗೇನು ಕರ್ಕೊಂಡು ಹೋಗದೆ ಚಪಾತಿ ಮಾಡಿಬಿಟ್ಟು ಚಪಾತಿ ಜೊತೆಗೆ ಬೆಂಡೆಕಾಯ್ದು ಪಲ್ಯ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಕರೆಂಟ್ ಹೊರಟೋಗಿತ್ತು, ಮಳೆ ಅಂದರೆ ಸಿಕ್ಕಾಬಟ್ಟೆ ಮಳೆ ಬಂದುಬಿಡ್ತು. ಇಲ್ಲಿ ಹೆಂಗಾಗುತ್ತೆ ಅಂದರೆ ಸ್ವಲ್ಪ ಮಳೆ ಬಂದ್ರೂ ಪವರ್ ತೆಗೆದುಬಿಡ್ತಾರೆ. ನಾವಿನ್ನೂ UPS ಎಲ್ಲ ಹಾಕಿಸ್ಕೊಂಡಿಲ್ಲ, ಹಂಗಾಗಿ ಕರೆಂಟ್ ಹೊರಟೋಗಿತ್ತು. ಅದಕ್ಕೆ ಬೇಗ ಬೇಗ ಅಡುಗೆ ಮಾಡಿಬಿಡ್ತಾಯಿದ್ದೆ. ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂತೇಳಿ ಮಾಡಿದೆ. ನನ್ನ ಮಗಳು ಗಲಾಟೆ ಮಾಡ್ತಿದ್ದಾಳೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಬೇಗ ಊಟ ಮಾಡಿ ಮಲಗಿಬಿಡೋಣ ಅಂತ ಊಟ ಮಾಡ್ತಿದ್ದೀವಿ. ಆ್ಯಂಡ್ ವ್ಲಾಗ್ ಕೂಡ ನಾನು ಇನ್ನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ, ಊಟ ಮಾಡಿ ಮಲಗಿದ್ದಷ್ಟೇ. ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೆಕ್ಸ್ಟ್ ಬರೋ ವ್ಲಾಗ್ಗಳನ್ನ ಮಿಸ್ ಮಾಡದೆ ನೋಡಿ. ಒಂದು ಗುಡ್ ನ್ಯೂಸ್ ಹೇಳ್ತೀನಿ ನಿಮಗೆ. ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್